ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೀನ್ ಕೊಟ್ಟಿರೋ ಎಲ್ಲಾ ಗಿಫ್ಟ್ಸ್ನೂ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೆ. ಆದ್ರೆ ನೀನು ಈ ಉದ್ದೇಶ ಇಟ್ಕೊಂಡು ಕೊಟ್ಟಿದೀಯ ಅಂತ ಗೊತ್ತಾದ್ಮೇಲೆ ಇದು ಯಾವ್ದನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ವಾಪಸ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ತಗೋ ತಗೋ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಂಗೆ ಯಾಕೋ ಅಪ್ಪ ಹೇಳ್ತಿರೋದು ಒಪ್ಪಿಗೆ ಆಗ್ತಿಲ್ಲ ಕಣೆ. ನಂಗೇನೋ ಆ ಮಹಾದೇವ ನಿನಗೆ ಸರಿಯಾಗಿರೋ ಜೋಡಿ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತು ನೀನು ಅಪ್ಪನ ಮಾತು ಮೀರಲ್ಲ ಅಂತ. ಆದ್ರೆ ಇದು ನಿನ್ ಲೈಫ್ ಪ್ರಶ್ನೆ ಅಕ್ಕ, ನೀನೇ ಡಿಸೈಡ್ ಮಾಡ್ಬೇಕು. ನಿಜ ಹೇಳು, ನಿಂಗ ಮಹಾದೇವನ್ ಮದ್ವೆ ಆಗಕ್ ಇಷ್ಟ ಇದ್ಯಾ? ಅಕ್ಕ ನಿಜ ಹೇಳು, ನೀನ್ ಮನ್ಸಾರೆ ಒಪ್ಕೊಂಡಿದ್ಯಾ? ಅಕ್ಕ ನೀನ್ ಯಾರಿಗೂ ಭಯ ಪಡ್ಬೇಡ, ನಾನ್ ಅಪ್ಪನ ಹತ್ರ ಮಾತಾಡ್ತೀನಿ. ನಿನಗ್ ನಿಜವಾಗ್ಲೂ ಮಹಾದೇವನ್ ಜೊತೆ ಮದ್ವೆ ಆಗಕ್ ಇಷ್ಟ ಇದ್ಯಾ? ಹೂ ಕಣೆ, ಅವಳಿಗಿಷ್ಟ ಇದೆ. ಕಟ್ಕೊಳ್ಳೋ ಇವಳಿಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ನಿನ್ಗೇನೆ ಸಮಸ್ಯೆ? ನೋಡು ಕಾವ್ಯ, ಹುಡುಗನ್ ಮನೆಯವ್ರು ಬಂದು ಹೂ ಮೂಡ್ಸೋ ಶಾಸ್ತ್ರನ ಮುಗಿಸಿ ಮದ್ವೆ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ನೀನ್ ಯಾಕೆ ಇವಳನ್ನ ಈಗ ಕನ್ಫ್ಯೂಸ್ ಮಾಡ್ತಿದ್ಯಾ? ಪ್ರೇಮನ ಯಾರಿಗ್ ಮದ್ವೆ ಮಾಡ್ಕೊಟ್ರೆ ಅವಳು ಚೆನ್ನಾಗಿರ್ತಾಳಂತ ನಮಗ್ ಚೆನ್ನಾಗ್ ಗೊತ್ತು. ಅವಳು ಯಾವತ್ತೂ ನಮ್ಮ ಮಾತನ್ನ ಮೀರೋದಿಲ್ಲ. ನೀನ್ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಡ. ಪ್ರೇಮನ್ಗೆ ಮಾದೇವನ್ ಜೊತೆಲೇ ಮದ್ವೆ. ನೀನ್ ನಿನ್ ಕೆಲ್ಸ ನೋಡ್ಕೊ ಹೋಗು. ಅಮ್ಮ ಆದ್ರೆ ನಾನು ಪ್ರೀತಿ ಮಾಡ್ತಿರೋದು ನಿನ್ನನ್ನಲ್ಲ, ಸ್ನೇಹನ. ನಮ್ಮ ಹಾಸ್ಪಿಟಲ್ MD ಮಗಳು ಸ್ನೇಹ ಮತ್ತೆ ನಾನು ಪ್ರೀತಿಸ್ತಾ ಇದ್ದೀವಿ. ಇವಳು ಸ್ನೇಹ 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ಅಣ್ಣನ್ ಮದ್ವೆ ಆದ್ಮೇಲೆ ನಾವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಏನೋ ಬೇಜಾರಲ್ಲಿದ್ದಾಳೆ ಅಂತ ಅನ್ಸುತ್ತೆ. ಅಕ್ಕ ಜೋಳ ತಿನ್ನಕ್ಕ? ಬೇಡ ಕಣೋ. ಒಂಚೂರು ತಿನ್ನಕ್ಕ. ಬೇಡ ಅಂತ ಹೇಳೋದ್ ನಿಂಗೆ ಅರ್ಥ ಆಗ್ತಿಲ್ವಾ? ಬೇಡ ನಂಗೆ. ಯಾಕಕ್ಕ ಬೇಜಾರಲ್ಲಿದ್ಯಾ? ಅದ್ ಸರಿ, ಅದ್ ಯಾರ್ ಫೋಟೋ? ಯಾಕನ್ನ ಹರ್ದಾಕ್ದೆ? ಅದು ಡಾಕ್ಟ್ರು ಕಟ್ಕೋಬೇಕಾಗಿರೋ ಹುಡುಗಿ ಫೋಟೋ. ಡಾಕ್ಟರ್ ಕಟ್ಕೊಳ್ಳೋ ಹುಡುಗಿ ನೀನೇ ತಾನೆ? ನಿನ್ ಫೋಟೋನ ನೀನ್ ಹಾಕರ್ದೆ? ಅದ್ ನಂದಲ್ಲ ಕಣೋ, ಸ್ನೇಹ ಅನ್ನೋ ಹುಡುಗಿ ಫೋಟೋ. ಯಾರಕ್ಕ ಅದು ಸ್ನೇಹ? ಡಾಕ್ಟರ್ ಪ್ರೀತಿಸ್ತಿರೋ ಹುಡುಗಿ. ಡಾಕ್ಟರ್ ಪ್ರೀತಿ ಮಾಡ್ತಿರೋ ಹುಡುಗಿ ನೀನೇ ಅಲ್ವಾ? ಇಲ್ಲ, ಡಾಕ್ಟರ್ ಪ್ರೀತಿಸ್ತಿರೋದು ಸ್ನೇಹನೇ ಅಂತೆ. ಡಾಕ್ಟರ್ ನಿನ್ನ
ಡಾಕ್ಟರ್ ಪ್ರೀತಿಸ್ತಿರೋದು ಸ್ನೇಹನೇ ಅಂತೆ. ಅದಕ್ಕೆ ನಾನು ಅಷ್ಟೊಂದು ಬಡ್ಕೊಂಡಿದ್ದು ನಿನ್ ಪ್ರೀತಿನ ಬೇಗ ಹೇಳ್ಕೊ ಅಂತ. ಆದ್ರೆ ನೀನ್ ನನ್ ಮಾತೇ ಕೇಳಲಿಲ್ಲ. ಇವಾಗ ನೋಡು ಏನಾಗಿದೆ. ಡಾಕ್ಟರ್ನ ಬೇರೆ ಹುಡುಗಿ ಬಂದು ಪಟಾಯಿಸ್ಕೊಂಡಿದ್ದಾಳೆ. ಇನ್ ಮುಂದೆ ನಿಂಗ್ ತುಂಬಾ ಕಷ್ಟ ಅಕ್ಕ. ಇಲ್ಲ ಇಲ್ಲ ಇಲ್ಲ, ರಾಮ್ ಯಾರನ್ನೇ ಪ್ರೀತಿ ಮಾಡಿದ್ರು ರಾಮ್ನ ಮದ್ವೆ ಆಗೋದು ನಾನೇ, ಅವನ ಹೆಂಡತಿ ಆಗೋದು ನಾನೇ. ಅದು ಹೇಗಕ್ಕ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಣೋ ಪಟಾಕಿ. ಏನು ದಾರಿನೇ ತೋಚ್ತಾ ಇಲ್ಲ. ನಾನ್ ರಾಮ್ನ ಪ್ರೀತಿ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲದೆ ಅವರು ಮಹಾದೇವನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಏನ ಕೇಳ್ತಿದ್ಯಾ? ಇದೆಲ್ಲ ಯಾವಾಗಾಯ್ತು? ನೆನ್ನೆ ಕಣೋ. ಈಗ ಏನಕ್ಕ ಮಾಡ್ತೀಯಾ? ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು ಕಣೋ. ನನಗೆ ಮಹಾದೇವ ಅವ್ರನ್ನ ಮದ್ವೆ ಆಗೋ ಚೂರು ಇಷ್ಟ ಇಲ್ಲ. ನಾನು ಮದ್ವೆ ಅಂತ ಆದ್ರೆ ಅದು ಡಾಕ್ಟ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಮದ್ವೆ ಆಗಲ್ಲ. ಡಾಕ್ಟರ್ ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದಾರಲ್ವಾ, ಅವ್ರ ಹೇಗ್ ನಿನ್ನ ಮದ್ವೆ ಆಗ್ತಾರೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ ಕುತ್ತಿಗೆಗೆ ತಾಳಿ ಅಂತ ಬಿದ್ರೆ ಅದು ಡಾಕ್ಟ್ರೇ ಕಟ್ಬೇಕು. ಮದ್ವೆ ನಿಲ್ಸಕ್ಕೆ ಏನಾದ್ರೂ ಐಡಿಯಾ ಕೊಡು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಕ್ಕ, ಈ ಊರ್ ಬಿಟ್ಟು ಓಡಕ್ ಬಿಡು. ಯಾಕೆ? ಡಾಕ್ಟ್ರು ಆ ಹುಡ್ಗಿನ್ ಕಟ್ಕೊಂಡ್ಬಿಡ್ಲಿ ಅಂತನಾ? ಏನು ನೀನು? ನಾನ್ ಟೆನ್ಷನ್ ಅಲ್ಲಿದ್ದೀನಿ, ನೀನ್ ಬೇರೆ ಡಬ್ಬ ಐಡಿಯಾ ಕೊಡ್ತೀಯ. ಬೇರೆ ಏನಾದ್ರೂ ಯೋಚನೆ ಮಾಡು. ಕಲ್ಯಾಣಿ ಅಮ್ಮ ಅವರು ನಮ್ಮನ್ನ ಬರೋದಕ್ಕೆ ಹೇಳಿದ್ರು. ಸತ್ಯಣ್ಣ ಬಂದವ್ರೆ ಅಂತ ಹೇಳಮ್ಮ. ಪಂಚಮಿ, ನೀ ಇಲ್ಲೇ ಇರು, ನಾನ್ ಹೋಗ್ ಬರ್ತೀನಿ. ದೊಡ್ಡಮ್ಮ ಎಲ್ಲ ನಾರ್ಮಲ್ ಇದೆ. ನಾನು ಹೇಳಿಲ್ವಾ, ನೀನೇ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ. ಹಾಗಂತ ಟ್ಯಾಬ್ಲೆಟ್ಸ್ ತಗೊಳ್ದೆ ಇರಬಾರ್ದು. ತಗೋತಾ ಇದ್ದೀನಿ. ದೊಡ್ಡಮ್ಮ, ಫ್ಲೆಕ್ಸ್ ಹಾಕೋರು ಮತ್ತೆ ಫೋಟೋಗ್ರಾಫರ್ ಬಂದಿದ್ದಾರೆ. ಹೌದಾ? ಅವ್ರನ್ನ ಒಳಗ್ ಕರಿ. ಫ್ಲೆಕ್ಸ್ ಹಾಕವ್ರ? ಯಾಕೆ ದೊಡ್ಡಮ್ಮ? ರಾಮ್, ನನ್ನ ಮಗನ್ ಮದ್ವೆ ಆಗೋತ್ತೋ ಇಲ್ವೋ ಅಂತ ಊರವರೆಲ್ಲ ಅಡ್ಕೋತಿದ್ರು. ಆದ್ರೆ ಈಗ ನನ್ನ ಮಗನ್ಗೆ ಬಂಗಾರದಂತ ಹುಡುಗಿ ಸಿಕ್ಕಿದಾಳೆ. ಈ ವಿಷಯ ಅವ್ರಿಗೆಲ್ಲ ಗೊತ್ತಾಗ್ಬೇಕಲ್ವಾ? ಅದಕ್ಕೇನೆ ಊರ್ ತುಂಬಾ ಫ್ಲೆಕ್ಸ್ ಹಾಕ್ಸ್ತಾ ಇದ್ದೇನೆ. ಆಡ್ಕೊಳ್ಳೋರು ಅದನ್ನ ನೋಡ್ಕೊಂಡು ಕಣ್ ತುಂಬಿಸ್ಕೊಂಡ್ಲಿ ಅಂತ. ನೀವ್ ಬನ್ನಿ. ಹ, ನಮಸ್ಕಾರ ಅಮ್ಮ ಅವ್ರೆ. ನಮಸ್ತೆ. ನಮಸ್ತೆಪ್ಪ, ಬನ್ನಿ ಕೂತ್ಕೊಳ್ಳಿ. ನೋಡಿ ಸತ್ಯಣ್ಣ, ಎಲ್ಲಾ ಕಡೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಬೇಕು. ಯಾವ ಓಣಿನೂ ಬಿಡಬಾರ್ದು, ಯಾವ ರಸ್ತೆನೂ ಬಿಡಬಾರ್ದು. ಸರಿನಾ? ಖಂಡಿತನಮ್ಮ, ಎಲ್ಲಾ ಕಡೆನೂ ಹಾಕಿಸ್ತೀನಿ. ಸರಿ. ಆಮೇಲೆ ತೇಜು, ಮದ್ವೆ ಆಗ್ತಿರೋದು ನನ್ ಮಗ ಮತ್ತೆ ನನ್ನ ಅಣ್ಣನ ಮಗಳು ಪ್ರೇಮ. ಅವರಿಬ್ರು ಇಡೀ ಊರಿನ ದೃಷ್ಟಿ ಬೀಳಷ್ಟು ಚೆನ್ನಾಗಿ ಕಾಣಿಸ್ಬೇಕು. ಅಷ್ಟ್ ಚೆನ್ನಾಗಿ ನಿನ್ ಫೋಟೋ ತೆಗಿಬೇಕು, ಆಯ್ತಾ? ಸರಿ ಕಲ್ಯಾಣಮ್ಮ. ಸರಿಪಾ. ರಾಮ್, ಇವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಬಿಡು. ಆಮೇಲೆ ನೀನೇ ಮುಂದೆ ನಿಂತು ಎಲ್ಲಾ ಫ್ಲೆಕ್ಸು ಹಾಕ್ಸ್ಬೇಕು, ಆಯ್ತಾ? ಸರಿ ದೊಡ್ಡಮ್ಮ. ಸದ್ಯಕ್ಕೆ ಈ ಅಡ್ವಾನ್ಸ್ ಇಟ್ಕೊಳ್ಳಿ. ಸರಿನಮ್ಮ, ನಾವಿನ್ ಬರ್ತೀರಿ. ಬರ್ತೀರಿ. ಸರಿ ಅಣ್ಣ. ಅಯ್ಯಯ್ಯೋ, ಪಂಚಮಿಗೊಂದ್ ಕೆಲ್ಸ ಹೇಳಿದೆ, ಅವಳು ಮಾಡಿದಳೋ ಇಲ್ವೋ? ಪಂಚಮಿ ಎಲ್ಲೋ ಹೋದ್ಲಿವಳು? ಪಂಚಮಿ, ರಾಮ್, ನೋಡೋ, ನನಗೆ ಈ ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಳ್ಳೋದು ಇಷ್ಟ ಆಗಲ್ಲ. ನನಗೆ ಮುದ್ಗರ ಆಯ್ತದೆ. ಅಮ್ಮಂಗೆ ನೀನೇ ಏನಾದ್ರು ಹೇಳೋ. ನೋಡು,
ಒಂದು ಕೆಲಸ ಮಾಡು, ಪ್ರೇಮನ್ ಕರೆದೆ ಅವಳು ಬರಲಿಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀನೇ ಏನಾದರೂ ಮಾಡು. ಅಣ್ಣ, ದೊಡ್ಡಮ್ಮ ಈ ಮದ್ವೆ ಬಗ್ಗೆ ಎಷ್ಟೊಂದು ಓಪ್ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರೇಮ ಈ ಮದ್ವೆನೇ ಆಗಲ್ಲ ಅಂತಿದ್ದಾಳೆ. ಅವಳೇನಾದ್ರೂ ಎಡವಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ನಾನೇನಾದ್ರೂ ಮಾಡಿ ತಡಿಬೇಕು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೀನ್ ಕೊಟ್ಟಿರೋ ಎಲ್ಲಾ ಗಿಫ್ಟ್ಸ್ನೂ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೆ. ಆದ್ರೆ ನೀನ್ ಈ ಉದ್ದೇಶ ಇಟ್ಕೊಂಡ್ ಕೊಟ್ಟಿದೀಯ ಅಂತ ಗೊತ್ತಾದ್ಮೇಲೆ ಇದು ಯಾವ್ದನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ವಾಪಸ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ತಗೋ.